ಅವರಿಗೋಸ್ಕರ ಆದ್ರೆ ಬೇಗವನ್ನ ಕ್ರಮ ಕೈಗೊಳ್ತೀರಿ, ನಮ್ಮ ಪ್ರಕರಣ ಆದ್ರೆ ಯಾಕೆಷ್ಟು ನಿಧಾನ ಮಾಡ್ತೀರಿ? ಕಮಿಷನರ್ ಮುಂದೆ ಬೇಸರವನ್ನ ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ. ರಮ್ಮ ಹೆಸರನ್ನ ಹೇಳದೆ ಪ್ರಶ್ನೆ ಮಾಡಿದ ವಿಜಯಲಕ್ಷ್ಮಿ ಅವರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಸೀಮಂತ್ ಕುಮಾರ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ದೂರು ದಾಖಲಾದರೂ ಯಾರನ್ನೂ ಕೂಡ ಯಾಕೆ ಇದುವರೆಗೆ ಬಂಧಿಸಿಲ್ಲ ಹೀಗಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಮಿಷನರ್ ಅವರಿಗೆ. ನಗರ ಪೊಲೀಸ್ ಆಯುಕ್ತ ಬಳಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ವಕೀಲರ ಜೊತೆಗೆ ಆಗಮಿಸಿದ್ದು ವಿಜಯಲಕ್ಷ್ಮಿ, ನಾನು ದೂರು ಕೊಟ್ಟರು ಕೂಡ ಇದುವರೆಗೆ ಯಾಕೆ ನೀವು ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಹೀಗಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬೇರೆಯವರಾದ್ರೆ ಬೇಗ ಕ್ರಮವನ್ನು ಕೈಗೊಳ್ಳುತ್ತೀರಿ, ನಾನ್ ಕೊಟ್ರೆ ಮಾತ್ರ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಸಿಸಿಬಿ ಲೆವೆಲ್ ಅಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ ಡಿಸಿಪಿ ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ನ್ಯೂಸ್ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದು ಉದ್ದೇಶ ಅಲ್ಲ. ಆ ಥರ ಇದ್ರೆ ದಯವಿಟ್ಟು ನನ್ನ ಒಂದು ವಿನಂತಿ ಇದೆ, ಆ ಥರ ಯಾರು ಅವರು ಈ ಕೇಸ್ ಇರಲಿ ಅಥವಾ ಬೇರೆ ಯಾವುದು ಕೇಸ್ ಇರಲಿ, ಯಾವುದು ಕೇಸಲ್ಲಿ ಪೊಲೀಸ್ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಆ ಥರ ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನಮ್ಮ ಆಫೀಸರ್ ಮೇಲೆ ಕ್ರಮ ತಗೊಳ್ತೀವಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಭೇಟಿ ಮಾಡಿ ಕೇಸ್ ಕೊಡಿ, ಯಾಕಂದ್ರೆ ಕಳೆದ ಸಲ ಕೂಡ ಅವ್ರು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರು ಬಂದಿದ್ರು, ನಾನು ಇರಲಿಲ್ಲ. ಇವತ್ತು ಬಂದು ಅವ್ರ ಕೇಸ್ ಬಗ್ಗೆ ಹೇಳಿದ್ರು. ನನಗೆ ವಿಷಯ ಗೊತ್ತಿದೆ, ನಾನು ಕನ್ಸರ್ನ್ ಆಯೋಗ ಕರೆದು ಕೇಳಿದ್ದೀನಿ, ತನಿಖೆ ಬಗ್ಗೆ ಹೇಳ್ತೀನಿ. ಅವರಿಗೋಸ್ಕರ ಆದ್ರೆ ಬೇಗವನ್ನ ಕ್ರಮ ಕೈಗೊಳ್ತೀರಿ, ನಮ್ಮ ಪ್ರಕರಣ ಆದ್ರೆ ಯಾಕೆಷ್ಟು ನಿಧಾನ ಮಾಡ್ತೀರಿ? ಕಮಿಷನರ್ ಮುಂದೆ ಬೇಸರವನ್ನ ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ. ರಮ್ಮ ಹೆಸರನ್ನ ಹೇಳದೆ ಪ್ರಶ್ನೆ ಮಾಡಿದ ವಿಜಯಲಕ್ಷ್ಮಿ ಅವರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಸೀಮಂತ್ ಕುಮಾರ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ದೂರು ದಾಖಲಾದರೂ ಯಾರನ್ನೂ ಕೂಡ ಯಾಕೆ ಇದುವರೆಗೆ ಬಂಧಿಸಿಲ್ಲ ಹೀಗಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಮಿಷನರ್ ಅವರಿಗೆ. ನಗರ ಪೊಲೀಸ್ ಆಯುಕ್ತ ಬಳಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ವಕೀಲರ ಜೊತೆಗೆ ಆಗಮಿಸಿದ್ದು ವಿಜಯಲಕ್ಷ್ಮಿ, ನಾನು ದೂರು ಕೊಟ್ಟರು ಕೂಡ ಇದುವರೆಗೆ ಯಾಕೆ ನೀವು ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಹೀಗಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬೇರೆಯವರಾದ್ರೆ ಬೇಗ ಕ್ರಮವನ್ನು ಕೈಗೊಳ್ತೀರಿ, ನಾನ್ ಕೊಟ್ರೆ ಮಾತ್ರ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಥರದ್ದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಸಿಸಿಬಿ ಲೆವೆಲ್ ಅಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ ಡಿಸಿಪಿ ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ನ್ಯೂಸ್ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದು ಉದ್ದೇಶ ಅಲ್ಲ. ಆ ಥರ ಇದ್ರೆ ದಯವಿಟ್ಟು ನನ್ನ ಒಂದು ವಿನಂತಿ ಇದೆ, ಆ ಥರ ಯಾರು ಅವರು ಈ ಕೇಸ್ ಇರಲಿ ಅಥವಾ ಬೇರೆ ಯಾವುದು ಕೇಸ್ ಇರಲಿ, ಯಾವುದು ಕೇಸಲ್ಲಿ ಪೊಲೀಸ್ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಆ ಥರ ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನಮ್ಮ ಆಫೀಸರ್ ಮೇಲೆ ಕ್ರಮ ತಗೊಳ್ತೀವಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಭೇಟಿ ಮಾಡಿ ಕೇಸ್ ಕೊಡಿ, ಯಾಕಂದ್ರೆ ಕಳೆದ ಸಲ ಕೂಡ ಅವ್ರು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರು ಬಂದಿದ್ರು, ನಾನು ಇರಲಿಲ್ಲ. ಇವತ್ತು ಬಂದು ಅವ್ರ ಕೇಸ್ ಬಗ್ಗೆ ಹೇಳಿದ್ರು. ನನಗೆ ವಿಷಯ ಗೊತ್ತಿದೆ, ನಾನು ಕನ್ಸರ್ನ್ ಆಯೋಗ ಕರೆದು ಕೇಳಿದ್ದೀನಿ, ತನಿಖೆ ಬಗ್ಗೆ ಹೇಳ್ತೀನಿ. ಅವರಿಗೋಸ್ಕರ ಆದ್ರೆ ಬೇಗವನ್ನ ಕ್ರಮ ಕೈಗೊಳ್ತೀರಿ, ನಮ್ಮ ಪ್ರಕರಣ ಆದ್ರೆ ಯಾಕೆಷ್ಟು ನಿಧಾನ ಮಾಡ್ತೀರಿ? ಕಮಿಷನರ್ ಮುಂದೆ ಬೇಸರವನ್ನ ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ. ರಮ್ಮ ಹೆಸರನ್ನ ಹೇಳದೆ ಪ್ರಶ್ನೆ ಮಾಡಿದ ವಿಜಯಲಕ್ಷ್ಮಿ ಅವರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಸೀಮಂತ್ ಕುಮಾರ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ದೂರು ದಾಖಲಾದರೂ ಯಾರನ್ನೂ ಕೂಡ ಯಾಕೆ ಇದುವರೆಗೆ ಬಂಧಿಸಿಲ್ಲ ಹೀಗಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಮಿಷನರ್ ಅವರಿಗೆ. ನಗರ ಪೊಲೀಸ್ ಆಯುಕ್ತ ಬಳಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ವಕೀಲರ ಜೊತೆಗೆ ಆಗಮಿಸಿದ್ದು
ವಿಜಯಲಕ್ಷ್ಮಿ, ನಾನು ದೂರು ಕೊಟ್ಟರು ಕೂಡ ಇದುವರೆಗೆ ಯಾಕೆ ನೀವು ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಹೀಗಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬೇರೆಯವರಾದ್ರೆ ಬೇಗ ಕ್ರಮವನ್ನು ಕೈಗೊಳ್ತೀರಿ, ನಾನ್ ಕೊಟ್ರೆ ಮಾತ್ರ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಥರ ಅದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪ್, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ ಸಿಸಿಬಿ ಲೆವೆಲ್ ಅಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ ಡಿಸಿಪಿ ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ನ್ಯೂಸ್ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದು ಉದ್ದೇಶ ಅಲ್ಲ. ಆ ಥರ ಇದ್ರೆ ದಯವಿಟ್ಟು ನನ್ನ ಒಂದು ವಿನಂತಿ ಇದೆ, ಆ ಥರ ಯಾರು ಅವರು ಈ ಕೇಸ್ ಇರಲಿ ಅಥವಾ ಬೇರೆ ಯಾವುದು ಕೇಸ್ ಇರಲಿ, ಯಾವುದು ಕೇಸಲ್ಲಿ ಪೊಲೀಸ್ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಆ ಥರ ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನಮ್ಮ ಆಫೀಸರ್ ಮೇಲೆ ಕ್ರಮ ತಗೊಳ್ತೀವಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಭೇಟಿ ಮಾಡಿದ್ರು ನನಗೆ ಭೇಟಿ ಮಾಡಿ ಕೇಸ್ ಕೊಡಿ. ಯಾಕಂದ್ರೆ ಕಳೆದ ಸಲ ಕೂಡ ಅವ್ರು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರು ಬಂದಿದ್ರು, ನಾನು ಇರಲಿಲ್ಲ. ಇವತ್ತು ಬಂದು ಅವ್ರ ಕೇಸ್ ಬಗ್ಗೆ ಹೇಳಿದ್ರು. ನನಗೆ ವಿಷಯ ಗೊತ್ತಿದೆ, ನಾನು ಕನ್ಸರ್ನ್ ಆಯೋಗ ಕರೆದು ಕೇಳಿದ್ದೀನಿ. ತನಿಖೆ ಬಗ್ಗೆ ಹೇಳ್ತೀನಿ. ಅವರಿಗೋಸ್ಕರ ಆದ್ರೆ ಬೇಗವನ್ನ ಕ್ರಮ ಕೈಗೊಳ್ತೀರಿ, ನಮ್ಮ ಪ್ರಕರಣ ಆದ್ರೆ ಯಾಕೆಷ್ಟು ನಿಧಾನ ಮಾಡ್ತೀರಿ? ಕಮಿಷನರ್ ಮುಂದೆ ಬೇಸರವನ್ನ ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ. ರಮ್ಮ ಹೆಸರನ್ನ ಹೇಳದೆ ಪ್ರಶ್ನೆ ಮಾಡಿದ ವಿಜಯಲಕ್ಷ್ಮಿ ಅವರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಸೀಮಂತ್ ಕುಮಾರ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ದೂರು ದಾಖಲಾದರೂ ಯಾರನ್ನೂ ಕೂಡ ಯಾಕೆ ಇದುವರೆಗೆ ಬಂಧಿಸಿಲ್ಲ ಹೀಗಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಮಿಷನರ್ ಅವರಿಗೆ. ನಗರ ಪೊಲೀಸ್ ಆಯುಕ್ತ ಬಳಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ವಕೀಲರ ಜೊತೆಗೆ ಆಗಮಿಸಿದ್ದು ವಿಜಯಲಕ್ಷ್ಮಿ, ನಾನು ದೂರು ಕೊಟ್ಟರು ಕೂಡ ಇದುವರೆಗೆ ಯಾಕೆ ನೀವು ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಹೀಗಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬೇರೆಯವರಾದ್ರೆ ಬೇಗ ಕ್ರಮವನ್ನು ಕೈಗೊಳ್ತೀರಿ, ನಾನ್ ಕೊಟ್ರೆ ಮಾತ್ರ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಥರ ಅದು ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪ್, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ ಸಿಸಿಬಿ ಲೆವೆಲ್ ಅಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ ಡಿಸಿಪಿ ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ನ್ಯೂಸ್ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದು ಉದ್ದೇಶ ಅಲ್ಲ. ಆ ಥರ ಇದ್ರೆ ದಯವಿಟ್ಟು ನನ್ನ ಒಂದು ವಿನಂತಿ ಇದೆ, ಆ ಥರ ಯಾರು ಅವರು ಈ ಕೇಸ್ ಇರಲಿ ಅಥವಾ ಬೇರೆ ಯಾವುದು ಕೇಸ್ ಇರಲಿ, ಯಾವುದು ಕೇಸಲ್ಲಿ ಪೊಲೀಸ್ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರು ಆ ಥರ ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನಮ್ಮ ಆಫೀಸರ್ ಮೇಲೆ ಕ್ರಮ ತಗೊಳ್ತೀವಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಭೇಟಿ ಮಾಡಿದ್ರು ನನಗೆ ಭೇಟಿ ಮಾಡಿ ಕೇಸ್ ಕೊಡಿ. ಯಾಕಂದ್ರೆ ಕಳೆದ ಸಲ ಕೂಡ ಅವ್ರು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರು ಬಂದಿದ್ರು, ನಾನು ಇರಲಿಲ್ಲ. ಇವತ್ತು ಬಂದು ಅವ್ರ ಕೇಸ್ ಬಗ್ಗೆ ಹೇಳಿದ್ರು. ನನಗೆ ವಿಷಯ ಗೊತ್ತಿದೆ, ನಾನು ಕನ್ಸರ್ನ್ ಆಯೋಗ ಕರೆದು ಕೇಳಿದ್ದೀನಿ. ತನಿಖೆ ಬಗ್ಗೆ ಹೇಳ್ತೀನಿ.